ಅರ್ಥ ಆಗಿಲ್ಲ ಅನ್ಸುತ್ತೆ. ಅದರ ಅರ್ಥ ನನಗೂ ಗೊತ್ತಿಲ್ಲ ಆಕ್ಚುಲಿ. ಅದು ಖಂಡಿತ ಅರ್ಥ ಆಗಿರುತ್ತೆ. ಯಾಕಂದ್ರೆ ಸೆನ್ಸಾರ್ ಮಂಡಳಿಯಲ್ಲಿ ಎಲ್ಲಾ ಭಾಗದವರು ಕೂಡ ಇರೋದ್ರಿಂದ ಕ್ರಾಸ್ ಚೆಕ್ ಮಾಡೇ ಮಾಡ್ತಾರೆ. ಇವನಿಗಿಂತ ಹೈಯೆಸ್ಟ್ ಸೆನ್ಸಾರ್ ನಾನು ಮಾಡಿರೋದ್ರಿಂದ ನಾನು ಹೇಳ್ತಿರೋದು ಖಂಡಿತವಲ್ಲ ಅರ್ಥ ಆಗಿರುತ್ತೆ. ಯಾಕಂದ್ರೆ ಈಗ ಮಂಗಳೂರಲ್ಲಿ ನಾವು ಹೆಂಗೆ ವ್ಯವಹಾರ ಅಂತ ಕೂಡ ಯೂಸ್ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಇಲ್ಲಿ ಈ ಭಾಗದಲ್ಲೇ ತುಂಬಾ ಕೆಟ್ಟದು ಅಂತ ನೀವು ಹೇಳುವಂಥದ್ದು. ಸೊ ಅದು ಬೆಂಗಳೂರಲ್ಲಿ ಕೂತಾಗ ಅದು ಹಂಗ ಅನ್ಸ್ಬಿಡುತ್ತೆ. ಅದೇ ಆ ಊರಿಗೆ ಹೋದ ತಕ್ಷಣ ತುಂಬಾ ನಾರ್ಮಲ್ ಆಗಿ ನ್ಯಾಚುರಲ್ ಆಗಿ ಬೈ ಫ್ಲೋ ಮಾತಾಡುವಂತ ಮಾತುಗಳಾಗಿರುತ್ತೆ. ಹಾಗಾಗಿ ಆ ಊರವರು ಅಂತ ನಾವು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅವ್ರು ಆಡೋ ಮಾತುಗಳು ಅವೆಲ್ಲ ಬಂದಾಗ್ಲೇನೆ ಅದು ಚಂದ ಅಂತ. ಅರ್ಥ ಆಗಿರುತ್ತೆ. ಅದಕ್ಕೆ ಕನ್ವಿನ್ಸ್ ಮಾಡಿರ್ತೀವಿ ಅದನ್ನ, ಅದು ಯಾಕೆ ಯೂಸ್ ಮಾಡಿದೀವಿ ಅಂತ ಕತೆ ಅಂತ ಅನ್ಕೊಂಡು ಅವಾಗ ಅದನ್ನ ಇದು ಮಾಡಿದ್ವಿ. ನೀವು ನಾರ್ತ್ ಕರ್ನಾಟಕ ಭಾಷೆ ಮಾತಾಡಿದ್ರೆ ಕೇಳಿಲ್ಲ ನಾನು. ಶರಣ್ ಅವರು ಮರ್ತ ಬಿಡಿದ್ವಿ ಅವ್ರಿಗೆ. ನಾನು ಉತ್ತರ ಕನ್ನಡ ಅಂತ ಹೇಳೋದವ್ರು, ಅವ್ರು ಬಾಯಲ್ಲಿ ಬರಲ್ಲ, ಬೆಂಗಳೂರು ಕನ್ನಡ ಬರೋದು ಅವ್ರಿಗೆ. ಹಾಯ್, ಸುಮಾರು ವಿಡಿಯೋ ಓಡಾಡ್ತಿದೆ ಮೊನ್ನೆಯಿಂದ, ಫುಲ್ ವೈರಲ್. ಹೇಳಿ, ಲೇಟಾಗಿ ಬಂದ್ರಿ ನೀವು. ಮೊನ್ನೆ ಟ್ರೈಲರ್ ನೋಡಿದ್ರ? ಟ್ರೈಲರ್ ಓಕೆ ಓಕೆ, ಡನ್ ಡನ್. ಕೇಳಿಸಿಲ್ಲ ಅಲ್ಲೇ ಮೈಕ್ ಕೊಡ್ರಲ್ಲಿ ಬನ್ನಿ, ಇಲ್ಲಿ ಒಂದು ಜಾಗ ಇದೆ. ಸರ್ ಯಾವ ಸರ್? ಎಲ್ಲ ಸಿನಿಮಾಗೂ ಅದರದೇ ಆದಂತ ಪ್ರೋಸ್ ಅಂಡ್ ಕಾನ್ಸ್ ಇರುತ್ತೆ ಸರ್. ಅಂದ್ರೆ ಸ್ಟ್ರಗಲ್ ಇರುತ್ತೆ, ಕಷ್ಟನೂ ಇರುತ್ತೆ, ಈಸಿನೂ ಆಗುತ್ತೆ. ಎಫರ್ಟ್ ಎಲ್ಲ ಸಿನಿಮಾಗೂ ಸೇಮ್ ಅಮೌಂಟ್ ಆಫ್ ಎಫರ್ಟ್ ಹಾಕಿರ್ತೀವಿ ಅದರಲ್ಲಿ. ಈಗ ಎಕ್ಸಾಂಪಲ್, ನಾನು ಸರ್ಕಾರಿ ಮಾಡ್ಬೇಕಾದ್ರೆ ಏನು ಎಫರ್ಟ್ ಹಾಕಿದ್ದೆ, ಸೇಮ್ ಎಫರ್ಟ್ ನಾನು ಕಾಂತಾರಗೂ ಹಾಕಿದ್ದು. ಇವತ್ತು ನಾನು ಕೆಲಸ ಮಾಡ್ತಿರ್ಬೇಕಾದ್ರೆ ಕೂಡ ಅದೇನೆ ಸೇಮ್ ಎಫರ್ಟ್. ನಾವು ಕಾಂತಾರಕ್ಕೆ ಏನು ಹಾಕಿದ್ದೀವಿ ಅದೇ ಎಫರ್ಟ್ನ ಜಯಶಂಕರ್ ಆಗ್ಬೋದು, ಇಡೀ ತಂಡದವ್ರು ಮಾಡಿರ್ತಾರೆ. ಅದರದ್ದು ಸ್ಕೇಲ್ ದೊಡ್ಡದು ಚಿಕ್ಕದು, ಫೈನಾನ್ಷಿಯಲ್ ಟರ್ಮ್ಸ್ ಅಲ್ಲಿ ದೊಡ್ಡ ಬಜೆಟ್ ಚಿಕ್ಕ ಬಜೆಟ್ ಅನ್ನೋ ಥರದಲ್ಲಿ ಇರ್ಬೋದು. ನಾವು ಬ್ರೈನ್ ಸ್ಟ್ರೋಮಿಂಗ್ ಮಾಡೋದಾಗ್ಬೋದು, ಪ್ರೀ ಪ್ರೊಡಕ್ಷನ್ ಆಗ್ಬೋದು, ಪ್ಲಾನಿಂಗ್ ಆಗ್ಬೋದು, ಎಕ್ಸಿಕ್ಯೂಷನ್, ಪ್ರತಿ ಸಿನಿಮಾಗೆ ಅದರದೇ ಆದಂಥ ಕಷ್ಟ ನಷ್ಟಗಳು ಇದ್ದೇ ಇರುತ್ತೆ. ಎಲ್ಲರೂ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಫಿಲ್ಮ್ ಮೇಕಿಂಗ್ ಅಲ್ಲಿ ಆ ಡಿಫರೆನ್ಸೇ ಇಲ್ಲ ಆಕ್ಚುಲಿ. ಅನ್ಕೊಂಡ್ಬಿಡ್ತಾರೆ ದೊಡ್ಡ ಸ್ಕೇಲ್ ಅಂದ ತಕ್ಷಣ ದೊಡ್ಡದು ಅಂತ. ಅಲ್ಲಿಗೊಂದು 300 ಜನ 400 ಜನ ಕೆಲಸ ಮಾಡ್ತಿರ್ಬೋದು ಸೆಟ್ಟಲ್ಲಿ, ಇಲ್ಲಿ 20-30 ಜನ ಕೆಲಸ ಮಾಡ್ತಿರ್ಬೋದು. ಈಗ ನಾವು ಲಾಕ್ಡೌನ್ ಅಲ್ಲಿ ಹೀರೋ ಅಂತ ಒಂದು ಫಿಲ್ಮ್ ಮಾಡಿದ್ವಿ, ಬರೀ 24 ಜನ ಸೇರ್ಕೊಂಡು ನಾವು ಫಿಲ್ಮ್ ಮಾಡಿದ್ವಿ. ಬಟ್ ಕೆಲಸ 100 ಜನರದ್ದು ಮಾಡ್ತಿದ್ವಿ. ಅಂದ್ರೆ ಆ ರೆಸ್ಟ್ರಿಕ್ಟೆಡ್ ಏರಿಯಾ ಇರುತ್ತೆ, ಅದು ಅಲ್ಲಲ್ಲಿಗೆ ಅದರದೇ ಅಂತ ಕಷ್ಟ ಇರುತ್ತೆ. ಆನೆ ಬಾರ ಅಂತ ಹೇಳ್ತಾರೆ, ಇರುವೆ ಬಾರ ಅಂತಾರಲ್ಲ, ಹಂಗೆ ಇರುತ್ತೆ. ಶಿವಮ್ಮ ಆಗಲಿ ಅಥವಾ I think Shivamma first, Amel Pedro. But from 2022, we are hearing about Shivamma. And I think it's gone to as many festivals as it is. So, idu bari festivals kantane nim production house, you want to only get laurels and recognition outside anta ನೀವು films ಮಾಡ್ತೀರಾ ಅಥವಾ what is your intention? Who are your audience? ಹೊರಗಡೆ ಹಂಗೆ ಆ ಥರ ಇಂಟೆನ್ಷನ್ ಇದ್ದರೆ ನಾನು ಈ ಪೆಡ್ರೋ ಮತ್ತೆ ಶಿವಮ್ಮ ಎರಡು ಫಿಲ್ಮ್ ಮಾಡಿದಾಗ ತುಂಬಾ, ಪೆಡ್ರೋನು ಕೂಡ ತುಂಬಾ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಹೋಗಿರುವಂಥದ್ದು. ಆಫ್ಟರ್ ಶಿವಮ್ಮ ಅದನ್ನು ಕೂಡ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಥಿಯೇಟ್ರಿಕಲಿ. ಈ ಎರಡು ಕಂಟೆಂಟ್ ಕೇಳಿದಾಗ ನನಗೆ ಫಸ್ಟ್ ತಲೆಗೆ ಬಂದಿತ್ತು, ಅಥವಾ ನಟೇಶ್ ಆಗಲಿ ಜಯಶಂಕರ್ ಆಗಲಿ ನನಗೆ ಹೇಳಿದ್ದು, ಇದು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತಾನೆ. ನನ್ನ ಕಂಡೀಷನ್ ಅವ್ರಿಗೆ ಇದ್ದಿದೆ ಅಂದ್ರೆ, ನೀವು ಫೆಸ್ಟಿವಲ್ ಬೇಸ್ಡ್ ಸಿನಿಮಾ ಅಂತ ಅನ್ಕೊಂಡು, ಎಕ್ಸಾಂಪಲ್ ನಾನು ಕಾಸರವಳ್ಳಿ ಸರ್ ಸಿನಿಮಾಗಳನ್ನ ತಗೊಳ್ಳೋದಾದ್ರೆ ನಮ್ಗೆ ಎಷ್ಟೋ ಸಿನಿಮಾಗಳು ಥಿಯೇಟ್ರಿಗಳು ನೋಡಕ್ ಆಗ್ತಾನೆ ಇರಲಿಲ್ಲ, ನಾವು ಫೆಸ್ಟಿವಲ್ ಅಲ್ಲಿ ನೋಡ್ಬೇಕಾಗಿತ್ತು. ಸೊ ಅದನ್ನ ನಾವು ಬ್ರೇಕ್ ಮಾಡ್ಬೇಕು. ಇವಾಗ ಈ ಜನರೇಷನ್ ಅಲ್ಲಿ ನಮ್ಗೆ ಅಟ್ಲೀಸ್ಟ್ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡಿದ್ದಾರೆ, ನಮ್ಮ ಪ್ರೊಡಕ್ಷನ್ ಇಂದ ಮಾಡಿರೋ ಸಿನಿಮಾಗಳು ಎಷ್ಟು ಸಕ್ಸಸ್ ಆಗಿರೋದಿದೆ. ಸೊ ಆ ಬೇಸ್ ಮೇಲೆ ನಮ್ಗೆ ಅದನ್ನ ಒಂದು ಕ್ರೆಡಿಬಿಲಿಟಿಯಾಗಿ ತಗೊಂಡು ಈ ಸಿನಿಮಾಗಳನ್ನ ತಗೊಂಡು ಜನರ ಮುಂದೆ ತೋರಿಸ್ಬೇಕನ್ನೋದು. ಫೆಸ್ಟಿವಲ್ ಹೋಗೋದು ಹೇಳಿದ್ರಲ್ವಾ, ಅದು ಹೆಂಗಾಯ್ತಂತಂದ್ರೆ, ಇವರಿಬ್ಬರು ಚೆನ್ನಾಗಿ ಒಳ್ಳೆ ಬ್ಲೇಸರ್ ಹೊಲ್ಸ್ಕೊಂಡು ಎಲ್ಲ ರೆಡ್ ಕಾರ್ಪೆಟ್ ತಿರುಗಿದ್ರು, ನಾನು ಲುಂಗಿ ಉಟ್ಕೊಂಡು ಊರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೆ. ಸೊ ಅಷ್ಟೇ, ಆ ಇಂಟೆನ್ಷನ್ ನನ್ಗೆ ಇರ್ಲಿಲ್ಲ. ಅಲ್ಲ, ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ಒಂದು ಅಂದ್ರೆ ನನಗೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಥವಾ ಆ ಅವಾರ್ಡ್ಸ್ಗಳು ಅದೆಲ್ಲದಕ್ಕಿಂತ ನಮಗೆ ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಬಗ್ಗೆ ತುಂಬಾ ಜಾಸ್ತಿ ಗೌರವ ನನಗೆ. ಹಾಗಂತ ಹೇಳ್ಬಿಟ್ಟು ಅದನ್ನು ಕೂಡ ನಾವು ನಮಗೆ ದೇಶ ವಿದೇಶದಲ್ಲಿ ಬೇರೆ ಬೇರೆ ಫಿಲ್ಮ್ ಇಂಡಸ್ಟ್ರಿ ಅವರು ಅಲ್ಲಿ ಬರೋದಾಗ್ಬೋದು, ನಮ್ಮ ಕಲ್ಚರ್ನ, ಈಗ ಎರೆಹಂಚನಾಳ ಅನ್ನೋಂಥ ಒಂದು ಊರಾಗ್ಬೋದು, ಅಥವಾ ನಮಗೆ ಸೌತ್ ಕ್ಯಾನರದ ಬಗ್ಗೆ ನಾವು ಮಾಡಿದ್ರೆ ಕರ್ನಾಟಕದ ಒಂದು ಊರು, ಸೊ ಅದು ಅಲ್ಲಿ ಹೆಚ್ಚು ತಲುಪುತ್ತೆ ಅನ್ನೋದು ಸಿನಿಮಾಗಿರುವಂಥ ಪಾಸಿಬಿಲಿಟೀಸ್ ಇವೆಲ್ಲ. ಹಾಗಾಗಿ ನನಗೆ ಅಲ್ಲಿ ಹೋಗೋದ್ರ ಬಗ್ಗೆ ಕೂಡ ಹೆಮ್ಮೆ ಇದೆ. ಸೊ ಸೇಮ್ ಟೈಮ್ ನಮ್ಮ ಇಂಟೆನ್ಷನು ಅಲ್ಲಿ ಬರೀ ಅಲ್ಲಿ ಮಾತ್ರ ಹೋಗೋದಲ್ಲ, ಇಲ್ಲೂ ಕೂಡ ಇದು ಜನರಿಗೆ ತಲುಪಬೇಕಂತ. ಹಾಗಾಗಿ ಇದನ್ನ ತುಂಬಾ ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡ್ತಿಲ್ಲ, ಆದ್ರೆ
ಎಲ್ಲೆಲ್ಲಿ ತಲುಪಬೇಕು ಇದು ಕಂಪ್ಲೀಟ್ ನಾರ್ತ್ ಕರ್ನಾಟಕದ ಎಲ್ಲ ಭಾಗದಲ್ಲಿ ರಿಲೀಸ್ ಮಾಡ್ತಾ ಇದೀವಿ, ಅಲ್ಲಿ ಸಿಂಗಲ್ ಸ್ಕ್ರೀನ್ ಮಾಡ್ತಾ ಇದೀವಿ. ಬಟ್ ಬೆಂಗಳೂರು ಮತ್ತು ಈ ಥರದ ಸಿಟಿಗಳಲ್ಲಿ ಆದಷ್ಟು ಮಲ್ಟಿಪ್ಲೆಕ್ಸ್ ಅಲ್ಲಿ ಕೆಲವೇ ಶೋಸ್ಗಳನ್ನ ಪ್ಲಾನ್ ಮಾಡಿಕೊಂಡು ಮಧ್ಯಾಹ್ನ ಅಥವಾ ಈವ್ನಿಂಗ್ ಆಗ್ಬೋದು ಈ ಥರ ಶೋಸ್ಗಳನ್ನ, ಯಾಕಂದ್ರೆ ನಾವು ಅಷ್ಟೊಂದು ಶೋಸ್ಗಳು ಹಾಕಿ ಜನ ಬರಲ್ಲ, ಥಿಯೇಟರ್ ಅವ್ರಿಗೆ ಆಗ್ಬೋದು, ಮಲ್ಟಿಪ್ಲೆಕ್ಸ್ ಅವ್ರಿಗೂ ಕೂಡ ಬರ್ಡನ್ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಜನ ಬರ್ತಾರೆ, ಆ ರೆಸ್ಪಾನ್ಸ್ ಏನಿರುತ್ತೆ ಅದೇ ಪ್ರಕಾರವಾಗಿ ಈ ಸಿನಿಮಾನ ತಗೊಂಡೋಗ್ತಾರೆ. ಈ ತರ ಫಿಲಮ್ಸ್ ಡಿಲೇ ಆಗುತ್ತೆ ರಿಲೀಸ್ಗೆ, ಅಂದ್ರೆ ಟೈಮ್ ಕಾಯ್ಬೇಕಾಗತ್ತೆ. ಫೆಸ್ಟಿವಲ್ ರನ್ ಅಂತ ಅನ್ಕೊಂಡೆ ಮಾಡ್ಕೊಂಡ್ ಬರಕ್ಕೆ 1 ವರ್ಷ ತಗೊಳುತ್ತಲ್ವಾ. ಸೊ ಸಿನಿಮಾ ರೆಡಿ ಆಗಿ ಫಸ್ಟ್ ಫಿಲ್ಮ್ ಬಜಾರ್ ಕಳಿಸಿದ್ರು, 2 ಫಿಲ್ಮ್ದು ಅದೇ ಪ್ರಾಸೆಸ್ ಇತ್ತು. ಸೊ ಫಿಲ್ಮ್ ಬಜಾರ್ಗೆ ಹೋಗಿ ಅಲ್ಲಿಂದ ಕಾಂಪಿಟೇಷನ್ ಅವೆಲ್ಲಾಗಿ ಅಲ್ಲೂ ಕೂಡ ವಿನ್ ಆಯ್ತು. ಅದಾದ್ಮೇಲೆ ಗೌರ್ಮೆಂಟು ಕೂಡ ನಮ್ಗೆ, ಇಂಡಿಯನ್ ಗೌರ್ಮೆಂಟ್ ಕೂಡ ನಮ್ಗೆ ಸಪೋರ್ಟ್ ಮಾಡುತ್ತೆ ಬೇರೆ ಬೇರೆ ಟರ್ಮ್ಸ್ ಅಲ್ಲಿ. ಸೊ ಅಲ್ಲಿಂದ ಫೆಸ್ಟಿವಲ್ಗೆ ಹೋಗೋದಕ್ಕೆ ಅಲ್ಲಿ ಸುಮಾರು ಜನರು ಮೆಂಟರ್ಸ್ ಇರ್ತಾರೆ, ಅವ್ರು ಸಜೆಸ್ಟ್ ಮಾಡ್ತಾರೆ, ಫೆಸ್ಟಿವಲ್ಗಳನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಬೇರೆ ಬೇರೆ ಫೆಸ್ಟಿವಲ್ಸ್ಗಳಿಗೂ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದೆಲ್ಲ ಇವರೆಲ್ಲ ಹೇಳಿ ಗೊತ್ತಾಗಿದ್ದೆ, ನನ್ಗೆ ಗೊತ್ತಿರಲಿಲ್ಲ ಇವೆಲ್ಲ. ಸೊ ಥಿಯೇಟ್ರಿಕಲ್ ರಿಲೀಸ್ಗಿಂತ ಮುಂಚೆ ಫೆಸ್ಟಿವಲ್ ಅಲ್ಲಿ ಹೋಗಿ ಪ್ರೀಮಿಯರ್ ಆಗಬೇಕು. ಸೊ ಆ ಕಂಡೀಷನ್ ಇರುತ್ತೆ. ಹಾಗಾಗಿ ಆ ಫೆಸ್ಟಿವಲ್ ರನ್ ಅಂತಾನೆ ಒಂದು ಸೆಪರೇಟ್ ಆಗಿ ಉಳಿಸ್ಕೋತೀವಿ. ಅದೇ ಆಲ್ಮೋಸ್ಟ್ 8 ತಿಂಗಳು 1 ವರ್ಷ ಹಂಗೆಲ್ಲ ತಗೊಂಡ್ಬಿಡುತ್ತೆ. ಸೊ ಅದು ಮುಗಿದ ಮೇಲೆ ಈಗ ಇದು ರೈಟ್ ಟೈಮ್ ಅಂತ ಅನ್ಕೊಂಡು ಇವಾಗ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರೊಡಕ್ಷನ್ ಹೌಸ್ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತಿರೋರು ಅವ್ರು ಲೈಕ್ ಯು ಕ್ಯಾನ್ ಟ್ರಾವೆಲ್ ವಿತ್ ದಮ್, ಅವ್ರ ಜೊತೆ ನಿಮ್ಗೆ ಕೆಲಸ ಮಾಡಕ್ ಇಷ್ಟನೋ ಸಂಬಡಿ ಫ್ರೆಶರ್ ಯಾರಾದ್ರು ದೇ ಹ್ಯಾವ್ ಅ ಗುಡ್ ಕಂಟೆಂಟ್, ಹೌ ಡು ದೇ ಅಪ್ರೋಚ್? ಅಲ್ಲ, ಅದೇ ಪ್ರಾಸೆಸ್ ಅಲ್ಲಿ ಜಯಶಂಕರ್ ಬಂದಿರೋದು ಅಂಡ್ ನಟೇಶ ಬಂದಿರೋದು. ಸೊ ಅದೇ ಪ್ರಾಸೆಸ್ ಅಲ್ಲಿ ಭರತ್ರಾಜ್ ಬಂದಿರೋದು. ಸೊ ಇನ್ನೂ ಸುಮಾರಷ್ಟು ಜನ ಕಥಾ ಸಂಗಮದಲ್ಲಿರೋ 7 ಜನ ಹಂಗೆ. ಹೇಗೆ ಅಪ್ರೋಚ್ ಮಾಡ್ಬೋದು ನಿಮ್ನ ಸಂಬಡಿ ಹ್ಯಾಸ್ ಗುಡ್ ಕಂಟೆಂಟ್? ಅಂದ್ರೆ ಇವಾಗ ಏನಾಗುತ್ತೆ ಅಂತಂದ್ರೆ, ಈಗ ಮನೆ ಹತ್ರನೋ ಆಫೀಸ್ ಹತ್ರನೋ ಪೇಪರ್ ಅಲ್ಲಿ ಬರ್ಕೊಂಡು ಬಂದು ಸೀದಾ ಸಿಗ್ತಾರಂತಂದ್ರೆ ನಾವು ಅದನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ ಹೋಗಲ್ಲ. ಸೊ ನಾವು ರೈಟರ್ಸ್ಗಳನ್ನ ಆಡಿಷನ್ ಕರಿತೀವಿ, ಆರ್ಟಿಸ್ಟ್ಗಳನ್ನ ಆಡಿಷನ್ ಕರಿತೀವಿ, ಅದಕ್ಕೆ ಸಂಬಂಧಪಟ್ಟವರು. ಈವನ್ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಲಾಸ್ಟ್ ಟೈಮ್ ಆಡಿಷನ್ ಮಾಡಿ, ಕಾಂತಾರದಲ್ಲಿ ಕೆಲಸ ಮಾಡ್ತಿರೋ ಎಲ್ಲರೂ ಆಡಿಷನ್ ಮಾಡಿ ವರ್ಕ್ಶಾಪ್ ಮಾಡಿ ತೊಗೊಂಡಿರೋದು ಅವ್ರನ್ನ. ಬಟ್ ಅಲ್ಲಿ ಬಂದಾಗ ಅವರೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಚೆನ್ನಾಗಿ ಕೆಲಸ ಮಾಡಲ್ವಾ ಅನ್ನೋದು ಡಿಫ್ರೆಂಟ್ ಥಿಂಗ್. ಸೊ ಅವ್ರವ್ರ ಎಕ್ಸ್ಪೀರಿಯನ್ಸ್ ಏನು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ. ಸೊ ಇವತ್ತಿನ ಕಾಲಕ್ಕೆ ನಾನು ನೀವು ಬರೋಕ್ಕಿಂತ ಮುಂಚೆ ಹೇಳ್ತಾ ಇದ್ದೆ, ಸಿನಿಮಾ ನೋಡೋರ್ಗಿಂತ ಜಾಸ್ತಿ ಮಾಡೋರು ಬಿಡೋದು ಇವಾಗ ಅಂತ ಅನ್ಕೊಂಡು. ಸೊ ನಿಮ್ಗೆ ಈಗ ರೀಲ್ಸ್ ಮಾಡೋರಾಗ್ಬೋದು, ಪ್ರತಿ ಮನೆಯಲ್ಲೂ ಇವಾಗ ಅಣ್ಣ ಹೆಂಡತಿ ಸೇರ್ಕೊಂಡು ಒಂದು ರೀಲ್ ಮಾಡ್ತಾರೆ. ಸೊ ಅವ್ರದ್ದು ಒಂದು ಶೂಟಿಂಗ್ ನಡೀತಿರುತ್ತೆ ಮನೆಯಲ್ಲಿ. ಸೊ ಶೂಟಿಂಗ್ ಅನ್ನೋದು ಇಟ್ಸ್ ಇಸ್ ಕಾಮನ್ ಎಲ್ರಿಗೂ. ಅವರು ಎಷ್ಟೋ ಜನ ಸಿನಿಮಾದವ್ರಿಗಿಂತ ಬೆಟರ್ ಎಡಿಟ್ ಮಾಡ್ಬಿಟ್ಟು ಅದರಲ್ಲಿ ಹಾಕಿದ್ರಲ್ಲಿ ನೋಡಿದ್ದೀವಿ, ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಅವ್ರವ್ರ ಟ್ಯಾಲೆಂಟ್ಗೆ ಅವ್ರವ್ರಿಗೆ ಇವತ್ತು ಸ್ಪೇಸ್ ಸಿಕ್ಕಿದೆ. ಹಾಗಾಗಿ ಇವತ್ತು ರೀಚ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಯಾರೋ ಎಲ್ಲೋ ಶಾರ್ಟ್ ಫಿಲ್ಮ್ ಮಾಡ್ತಾರೆ, ಒಬ್ಬ ಎಡಿಟರ್ ನನಗೆ ಸಿಕ್ಕಿದೆ. ಎಕ್ಸಾಂಪಲ್ ನಾನು ನಿಮ್ಗೆ ಹೇಳೋದು, ನಾನು ಸರ್ಕಾರಿದು ಪ್ರವೀಣ ದೊಡ್ಡ ಸಾಂಗ್ ಇದೆಯಲ್ಲ, ಆ ಸಾಂಗ್ ರಿಲೀಸ್ ಆಯಿತು. ಸೊ ಅದರಲ್ಲಿ ನಾವು ಹೈಪರ್ ಲ್ಯಾಬ್ಸು ಈ ಥರದ್ದೆಲ್ಲ ಒಂದಷ್ಟು ಹೊಸ ಟೆಕ್ನಾಲಜಿ ಆ ಟೈಮಿಗೆ ಯೂಸ್ ಮಾಡಿದ್ವಿ. ಸೊ ಒಬ್ಬ ಪ್ರವೀಣ ಅನ್ನೋನೆ ಅದನ್ನ ನೋಡಿ ಅವನೊಂದು ಸೇಮ್ ಸ್ಟೈಲಲ್ಲಿ ಒಂದು ಶೂಟ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದ. ಸೊ ನಾನು ಭರತರಾಜ್ ಅವ್ರಿಗೆ ಹೇಳಿ ಅವನ ಹುಡುಕಿ ತಂದು ಅವನು ನಮ್ಮಲ್ಲಿ ಸ್ಪಾಟ್ ಎಡಿಟರ್ ಆಗಿದ್ದ, ಈಗ ಯಾವುದೊಂದು ಫಿಲ್ಮ್ ಎಡಿಟರ್ ಕೂಡ ಆಗಿದ್ದಾನೆ ಅವನು. ಸೊ ಆ ಥರ ಅವರ ಟ್ಯಾಲೆಂಟು ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಹಾಕಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ತಲುಪುತ್ತೆ. ಸೆನ್ಸಿಬಲ್ ಆಗಿದ್ದ ಖಂಡಿತವಾಗ್ಲೂ ಕರೆದು ನಾವು ಮಾತಾಡಿ ಮಾಡ್ತೀವಿ. ಇದಾದ ತಕ್ಷಣ ಪೆಡ್ರೋ ರಿಲೀಸ್ ಮಾಡ್ತಾ ಇದೀವಿ. ಸೊ ಅದಾದ ತಕ್ಷಣ ಲಾಫಿಂಗ್ ಬುದ್ಧ ರಿಲೀಸ್ ಮಾಡ್ತಾ ಇದೀವಿ. 3 ಸಿನಿಮಾಗಳು ರೆಡಿ. ವಾಗ ಚಿಪಾಣಿ ಇವಾಗ ಸೇಮ್ ಫೆಸ್ಟಿವಲ್ ರನ್ ತಿರ್ಕೊಂಡು ಬರುತ್ತೆ ಈಗ. ಹಾ, ಅಂದ್ರೆ ಅದೆಲ್ಲ ವೆರಿ ಮಿನಿಮಮ್ ಎಕ್ಸ್ಪೆನ್ಸಸ್ಗಳನ್ನ ಮಾಡ್ತಾರೆ. ಬಟ್ ಬೆಸ್ಟ್ ಥಿಂಗ್ ಏನಂತಂದ್ರೆ, ಈ ಸಿನಿಮಾಗೆ ಏನು ಎಕ್ಸ್ಪೆನ್ಸಸ್ ಆಗಿತ್ತು, ಖರ್ಚು ಮಾಡಿದ್ವಿ ನಾವು, ಅದರದ್ದು 50% ಆಲ್ರೆಡಿ ನಮಗೆ ಭೂಸಾನಲ್ಲಿ ನ್ಯೂ ಕರೆಂಟ್ ಸೆಕ್ಷನ್ ಅಲ್ಲಿ ಗೆದ್ದಾಗಲೇ ಬಂದ್ಬಿಡಿತ್ತು. ಸೊ ಅಂದ್ರೆ ಸಮ್ ಟೈಮ್ಸ್ ಹೇಳಕ್ಕಾಗಲ್ಲ, ಅಂತ ಜಾಗದಲ್ಲಿ ಹೋಗಿ ಗೆದ್ದಾಗ ಅಮೌಂಟ್ ಬರುತ್ತೆ, ಕೆಲವು ಜಾಗದಲ್ಲಿ ರೆಪ್ಯುಟೇಷನ್ ಅಷ್ಟೇ ಆಗುತ್ತೆ. ಸೊ ನಮ್ಮಲ್ಲಿ ಏನಂತಂದ್ರೆ ಆಡಿಯನ್ಸ್ಗೆ ನಾವು ಒಂದು ತಲುಪಬೇಕಾಗಿರೋದು, ಇದು ಯಾವ ಥರದ ಸಿನಿಮಾ ಅನ್ನೋದು ನಾವು ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟದ ಕೆಲಸ. ಎಕ್ಸಾಂಪಲ್ ನಾನು ಕಥಾ ಸಂಗಮ ಹೇಳೋದು, ಒಂದು ಆ ಥರದ ಜಾನರ್ ಏನಿರುತ್ತೆ, ಆ ಜಾನರ್ನ ಬಿಟ್ಟು ಅದಕ್ಕಿಂತ ಹಿಂದೆ ಸರ್ಕಾರಿ ರಿಲೀಸ್ ಆಗಿತ್ತು, ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರು ಥಿಯೇಟರ್ಗೆ ಬಂದಾಗ ಡಿಸಪಾಯಿಂಟ್ ಆಗ್ಬೋದು. ಅಂದ್ರೆ ಆ ಥರದ ಸಿನಿಮಾ ಅಲ್ಲ ಇದು. 7 ಬೇರೆ ಬೇರೆ ಕತೆ, ಬೇರೆ ಬೇರೆ ಸಂಬಂಧ ಇಲ್ಲಿ ಹೋಗುತ್ತೆ. ಸೊ ಅದು ಕೆಲವ್ರಿಗೆ ವರ್ಕ್ ಆಗುತ್ತೆ, ಕೆಲವ್ರಿಗೆ ವರ್ಕ್ ಆಗಲ್ಲ, ಆ ಥರದಲ್ಲಿ ಆಗ್ಬೋದು, ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಟೈಮ್ ತಗೊಂಡು ನಮ್ದು ಬೇರೆ ಯಾವುದೇ ಲೈನಪ್ ಇಲ್ಲದೆ ಇದ್ದಾಗ ಈ ಸಿನಿಮಾಗಳನ್ನ ಪೊಸಿಷನ್ ಮಾಡ್ತಿರೋದು ಕೂಡ ಅದೇ ರೀಸನ್. ಎಲ್ಲ ಒಂದೇ ಕಡೆ ಬಂದಿರೋದು, ಮಿಕ್ಕಿದೆಲ್ಲ ಜೋಗಿ ಬರಲ್ಲ, ಅಲ್ಲಿ ಹೋಗಿದ್ದು ಖರ್ಚು ಕಾಸು. ಅದಕ್ಕೇನು ಸಂಬಂಧ ಆಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಜಯಶಂಕರ್ ಕತೆ ಅಥವಾ ನಿರ್ದೇಶನ, ಇವರು ಇಡೀ ತಂಡದ ಎಫರ್ಟ್ ಏನಿದೆ ಅದೇ ರೆಕಗ್ನೈಸ್ ಆಗಬೇಕು ಅಂತ ನಾನು ಅನ್ಕೊಳ್ತೀನಿ. ನಾನು ಆಸ್ ಅ ಪ್ರೊಡ್ಯೂಸರ್ ಇಲ್ಲಿ ಬಂದು ಟ್ರೈಲರ್ ಲಾಂಚ್ ಮಾಡೋದು ಅಥವಾ ಇದನ್ನು ರಿಲೀಸ್ ಮಾಡೋದು, ನಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅದನ್ನು ಹಂಚ್ಕೊಳ್ಳೋದಾಗ್ಬೋದು, ಅದು ನನ್ನ
ಪತ್ರಿಕೆಯಲ್ಲಿರುವಂಥವ್ರು ಆಗ್ಬೋದು, ಮಾಧ್ಯಮದಲ್ಲಿರುವಂಥವ್ರಿಗೆ ಅವ್ರ ಮುಖಾಂತರ ನಾನು ಎಷ್ಟೆಲ್ಲ ಸಹಾಯಗಳನ್ನು ಕೇಳ್ಕೊಂಡು ಸಿನಿಮಾ ತಲುಪಿಸೋದಕ್ಕೆ ಎಷ್ಟು ಪ್ರಯತ್ನ ಮಾಡ್ಬೋದು. ಆಸ್ ಅ ಪ್ರೊಡ್ಯೂಸರ್ ನಾನು ಅದನ್ನ ಮಾಡ್ತೀನಿ. ಬಿಟ್ರೆ ಜನರಿಗೆ ಅದೇ ವಿಷಯ ಆಗಬಾರ್ದು. ದಟ್ ವಾಸ್ ದ ಹೋಲ್ ಐಡಿಯಾ ಸುಬಣ್ಣ. ಅಂದ್ರೆ ನಾವು ಈ ಸಿನಿಮಾ ಮಾಡಬೇಕು, ನಮ್ಮ ತರ ಪ್ರೊಡಕ್ಷನ್ ಅಲ್ಲಿ ಈ ತರ ಮೇನ್ ಸ್ಟ್ರೀಮ್ KRG ಈ ತರದಂತಹ ಸ್ಟುಡಿಯೋಗಳು ಇದನ್ನ ರಿಲೀಸ್ ಮಾಡಬೇಕು ಅನ್ನೋ ಇಂಟೆನ್ಷನ್ ನಂದದು. ಅವಾಗ ಅಟ್ಲೀಸ್ಟ್ ನಾವು ಬೆಟರ್ ಆಡಿಯನ್ಸ್ ರೀಚ್ ಆಗ್ಬೋದು. ಹೌದು ಹೌದು. ಈವನ್ ದ್ವೀಪ 75 days ಹೊಡಿತು. ಅದೌದು. ಥ್ಯಾಂಕ್ ಯು. OTT ಸ್ಯಾಟಲೈಟು ಏನೂ ಆಗಿಲ್ಲ. ನಾನು ಸಂಪೂರ್ಣ ಅದರದ್ದು ಹೋರಾಟದಲ್ಲಿ ಇದ್ದೀನಿ. ನನಗೆ ಇಲ್ಲಿ ಈ ಥರ ಸಿನಿಮಾಗಳಿಗೆ ದುಡ್ಡಿಗಿಂತ ಹೆಚ್ಚು ಇದರ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಜನರಿಗೆ ಈ ಥರ ಸಿನಿಮಾ ತಲುಪಿಸಿದಾಗ ಇನ್ನೂ ಜಯಶಂಕರ್ ಅಂತ, ನಟೇಶ್ ಅಂತ ಈ ಥರ ಡೈರೆಕ್ಟರ್ಗಳು ಇನ್ನು ಹೆಚ್ಚೆಚ್ಚು ಬರೋಕ್ಕೆ ಸಾಧ್ಯತೆ ಇರುತ್ತೆ. ದೊಡ್ಡ ದೊಡ್ಡ ಸಿನಿಮಾ ಅಥವಾ ಪ್ಯಾನ್ ಇಂಡಿಯಾ, ನಾನು ಆವಾಗಲೇ ಏನು ಹೇಳ್ತಿದ್ದೆ, ಆ ಥರದ ಸ್ಕೇಲ್ ಸಿನಿಮಾ ಅಷ್ಟೇ ಸಿನಿಮಾ ಅಲ್ಲ, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಿನಿಮಾ. ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಈ ಥರ ಸಿನಿಮಾನು ಕೂಡ ಅನ್ನೋದು ಇನ್ನು ಹೆಚ್ಚೆಚ್ಚು ನಾವು ಅದನ್ನು ಏನು ಹೇಳ್ಬೋದು, ಹೌದು ಅಂತ ಮಾಡ್ತಾ ಹೋಗ್ಬೋದು. ಸೊ ಹಾಗಾಗಿ ಆ ಹೋರಾಟ ಏನಾಗಿದೆ ಅಂತಂದರೆ, ಯಾವುದೋ ಸಿನಿಮಾ ಬ್ಯಾಕ್ ಫೈರ್ ಆಗುತ್ತೆ ಅವ್ರಿಗೆ, ಅದರಿಂದಾಗಿ ಇಡೀ ಇಂಡಸ್ಟ್ರಿನ ಅವರು ಬೈಕೌಟ್ ಮಾಡಿಬಿಡ್ತಾರೆ, ಅಥವಾ ಇಂಡಸ್ಟ್ರಿಯ ಸಿನಿಮಾಗಳು ತೊಗೊಳ್ಳಲ್ಲ, ಬೇರೆ ರೀಸನ್ಗಳು ತೊಗೊಳ್ಬೋದು, ಬೇರೆ ಬೇರೆ ಮಾಡೆಲ್ಗಳು ಆ ಥರದೆಲ್ಲ ಇರುತ್ತೆ ಅವ್ರಿಗೆ. ಸೊ ತುಂಬ ದೊಡ್ಡ ಸಿನಿಮಾಗಳ ಏನಪ್ಪಗಳು ಇರುತ್ತೆ. ಸೊ ಹಾಗಾಗಿ ಇನ್ನೂ ಏನಾಗಿಲ್ಲ ಅದು, ಬಟ್ ಆ ಪ್ರಯತ್ನದಲ್ಲಿದ್ದೀನಿ. ಅದ್ರ ಮೇಲೆ ಡಿಪೆಂಡ್ ಆಗೋ ಕೂಡ ಇಲ್ಲ. ನಾರ್ಮಲಿ ಏನಾಗುತ್ತೆ ಅಂಥದ್ದನ್ನು ಆದಮೇಲೆ ನಾವು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದು ಇರುತ್ತೆ. ಸೊ ನಾವು ಅದಕ್ಕಿಂತ ಮುಂಚೆ 14th ರಿಲೀಸ್ 100% ರಿಲೀಸ್ ಮಾಡ್ತೀವಿ. ಸೊ ಐ ಹೋಪ್ ಜನರಿಗೆ ಇದು ಇಷ್ಟ ಆಗುತ್ತೆ. ನಾನೇನು ಇನ್ವೆಸ್ಟ್ ಮಾಡಿದ್ದೀನಿ ಅದಕ್ಕಂತೂ ಏನು ಮೋಸ ಆಗಲ್ಲ. ನನಗೆ ಇಂಟೆನ್ಷನ್ ಇರೋದು ಅಷ್ಟೇ, ಈ ಸಿನಿಮಾ ತಲುಪಬೇಕಷ್ಟೇ. ನಾನು ಎಲ್ಲರಿಗಂತಂದ್ರೆ ಒಂದು ಪಾಯಿಂಟ್ ಆದಮೇಲೆ ಸಿನಿಮಾ ರೇಟ್ ಡೌನ್ ಮಾಡಿ ಬೇಕಾದ್ರೆ ಇನ್ನೊಂದು ಜನರು ತಲುಪಿಸಬೇಕಾದ್ರೆ ನಾನು ನೋಡ್ತೀನಿ. ಅದ್ರ ಬಗ್ಗೆ ನನಗೆ ಏನೂ ಇದಿಲ್ಲ. ರೇಟ್ ಆಫ್ ಅಡ್ಮಿಷನ್ ಎಕ್ಸಾಕ್ಟ್ಲಿ. ಕಂಪ್ನಿ ಅಂತಂದ್ರೆ ಅದ್ರಲ್ಲಿ ಸುಮಾರು ಕಂಪ್ನಿ ಹೆಸರು ತೊಗೊಳಕ್ಕೆ ಇಷ್ಟಪಡಲ್ಲ. ಬಟ್ ನಾನು ರಿಸರ್ಚ್ ಮಾಡ್ಬೇಕಾದ್ರೆ ಅದ್ರಲ್ಲಿ 3-4 ಕಂಪ್ನೀಸ್ಗೆಲ್ಲ ಸಾರಿ ಟು ಇಂಟರಪ್ಟ್, ಜಯಶಂಕರ್ ಕಂಟಿನ್ಯೂ ಮಾಡ್ತಾರೆ. ಇದರಲ್ಲಿ ನೀವು ಎಕ್ಸಾಂಪಲ್ ನೀವು ಕೊಂಡೋದ ನೋಡಿದ್ರೆ ಗೌ ಇನ್ಸ್ಪೆಕ್ಟರ್ ಆನಂದ್ ಸರ್ ಏನು ಬರ್ತಾರೆ. ಇದು ಐ ಥಿಂಕ್ ಕಂಪನಿ ಅಥವಾ ಕಾರ್ಪೊರೇಟ್ ಸೆಕ್ಟರ್ ಅನ್ನೋ ಒಂದು ಲೇಬಲ್ ಅಲ್ಲಿ ಇತ್ತೀಚೆಗೆ ಬೇರೆ ಫಾರ್ಮೇಶನ್ ಅಲ್ಲಿ ಇದೆ. ಮುಂಚೆ ನಿಮಗೆ ದನ ಕರುಗಳ ವ್ಯಾಪಾರದಲ್ಲೂ ನಡೀತಿತ್ತು. ಆ ಥರದ್ದು ಬೇರೆ ಬೇರೆ ಸ್ಕೀಮ್ಗಳನ್ನ ತಗೊಂಬಂದು ನೀವು ಇವ್ರನ್ನ ಕರ್ಕೊಂಬರಿ ಅವ್ರನ್ನ ಕರ್ಕೊಂಬರಿ ನಾವೆಲ್ಲ ಚಿಕ್ಕ ವಯಸ್ಸಿನ ನೋಡಿದೀವಿ ಅಂತ. ಅದೇ ಈಗ ಅದರದ್ದು ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ ಚೇಂಜ್ ಆಗಿದೆ ಅಂತ ಅನ್ಸುತ್ತೆ. ಪ್ಲೀಸ್ ನನ್ನ ಇಂಟೆನ್ಷನ್ ಇದ್ದು ಹಾರ್ಡ್ಶಿಪ್ ಆಫ್ ದ ಸೇಲ್ಸ್ ಪರ್ಸನ್ ಅದನ್ನ ಹೇಳೋದಿತ್ತು. ಅಂದರೆ ಅದ್ರಲ್ಲಿ ತುಂಬ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಾರೆ. ನಮ್ಮ ರೆಗ್ಯುಲರ್ ಜಾಬ್ ಆದರೂ ಸ್ವಲ್ಪ ನಾವು ಮಾಡ್ಕೊಂಡು ಹೋಗ್ಬೋದು. ಬಟ್ ಅವರು ಡೈಲಿ ಬೇಸಿಸ್ ಮೇಲೆ, ಅವರ್ಲಿ ಬೇಸಿಸ್ ಮೇಲೆ ರಿಜೆಕ್ಷನ್ಸ್ನ ಫೇಸ್ ಮಾಡ್ತಿರ್ತಾರೆ. ಸೊ ಅವರು ಆ ಕೆಲಸ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಲೆವೆಲ್ ರೆಸಿಲಿಯನ್ಸ್, ಮೋಟಿವೇಶನ್ ಎಲ್ಲ ಸಿಕ್ಕಾಪಟ್ಟೆ ಇರಬೇಕಾಗುತ್ತೆ. ಸೊ ಅದ್ರ ಮೇಲೆ ರಿಸರ್ಚ್ ಮಾಡಬೇಕಾದ್ರೆ ಐ ಫೌಂಡ್ ದಿಸ್ ಪ್ರೊಫೆಷನಲ್ಲಿ ಅದು ಡೈಲಿ ಬೇಸಿಸ್ ಮೇಲೆ ಮೋಟಿವೇಟೆಡ್ ಆಗಿರಬೇಕಾಗತ್ತೆ. ಅದು ವುಮನ್ ಯೂಶಲಿ ಆರ್ ವೆರಿ ರೆಸಿಲಿಯಂಟ್. ಸೊ ಒಂದು ವುಮನ್ ಕೈಲಿ ಹಿಡಿಸಿದ್ರೆ resilient woman who wants to pursue and who wants to earn money, and she chooses this profession where it requires lot of resilience. So ಅದರಿಂದ ಸೇಲ್ಸ್ ಅನ್ನೋದು ಹಳ್ಳಿ ಕಡೆಗೆ ನೀವು ಒಂದು ಹಬ್ಬಕ್ಕೆ ವರ್ಷಕ್ಕೊಂದು ಈವೆಂಟ್ಗೋಸ್ಕರ ಅವರೇ ಹೊರಡಾಕದಂತಾರೆ ನಮ್ಮಲ್ಲೆಲ್ಲ. ಸೊ ಚಿನ್ನದ ಫಂಡ್ ಮಾಡೋದಾಗ್ಬೋದು, ಸೊ ಅದು ಚಿನ್ನದ ಅಂಗಡಿಗಳಲ್ಲಿ ಇರ್ತೈತಿ. ಇವೆಲ್ಲ ತುಂಬ ವರ್ಷದಿಂದನೇ ನಡೀತಾ ಇರುವಂಥದ್ದು. ಅವ್ರದೇ ಒಟಾರದಲ್ಲಿ ಒಂದಷ್ಟು ಜನ, ಇನ್ನೊಂದಷ್ಟು ಜನ 4 ಜನ ಸೇರಿಸಿದ್ರೆ ಇವ್ರಿಗೆ ಒಂದಷ್ಟು ಪಾಯಿಂಟ್ಸ್ ಈ ಥರದ್ದು ಇರ್ತೈತಿ. ಸೊ ಇವತ್ತಿಗೆ ಅದರದ್ದು ರೀತಿ ನೀತಿಗಳು ಬದಲಾಗಿದೆ ಅಂತ ಅನ್ಸುತ್ತೆ.
ಮೆಮೊರಿ ಯಾವ್ದು ನೆನಪು ಬರ್ತಿಲ್ಲ. ಫಿಲ್ಮ್ ಮೇಕರ್ಸ್ಗಳಿಗೆ ಯಾವತ್ತು ಹಂಗೆ, ನೀವು ಹೀರೋಯಿನ್ಸ್ ಕೇಳಿ, ಅವ್ರು ಹೇಳ್ತಾರೆ ಟ್ರಿಪ್ ತರ ಇತ್ತು, ನಾವು ಫ್ಯಾಮಿಲಿ ತರ ಇದ್ವಿ, ಹಿಂಗೆಲ್ಲ ಇರುತ್ತೆ. ಸೊ ನೀವು ಫಿಲ್ಮ್ ಮೇಕರ್ಸ್ಗಳಿಗೆ, ಡೈರೆಕ್ಟರ್ಗಳಿಗೆ ಅದೆಲ್ಲ ಇರಲ್ಲ. ನಿಮ್ಗೆ ಬರೀ ಕೆಟ್ಟ ಮೆಮೊರಿ ಇರುತ್ತೆ. ಅವ್ರಿಗೆ ಬೈದಿದ್ದು, ಅವ್ರದ್ದು ಬೈಸ್ಕೊಂಡಿದ್ದು, ಹೊಡೆದಾಟ ಇಂಥದ್ದೇ ಇರುತ್ತೆ. ಮತ್ತೆ ಪುನಃ ಇಶ್ಯೂ ಆಗೋದು ಅಂತ ಸುಮ್ಮನೆ ಇದ್ದಾನೆ ಅಷ್ಟೇ. ಹೌದು, ಅಂದ್ರೆ ಅಲ್ಲಿ ಯೂಶಲಿ ಸ್ವಲ್ಪ ರಿಸರ್ವ್ಡ್ ಇರ್ತಾರೆ. ಸೊ ಅವ್ರ ಮನೆ ಹೆಣ್ಮಗಳನ್ನ ಅದು ಆಕ್ಟಿಂಗಿಗೆ ಕಳ್ಸೋದು ಅಂತಂದ್ರೆ ಅವ್ರಿಗೊಂದು ಸ್ವಲ್ಪ ಸೊ ಅಂದರೆ ಅವ್ರು ಅದೇ ಮೈಂಡ್ ಸೆಟ್ಟಲ್ಲೇ ಬಂದಿರ್ತಾರಲ್ಲ. ಈ ಸಿನಿಮಾ ಅನ್ನೋದೇ ಹೊಸದವ್ರಿಗೆ. ಸೊ ಇವ್ರನ್ನ ಹೇಗೆ ಕಳ್ಸೋದು, ಮತ್ತೆ 4 ಜನ ಅವ್ರನ್ನ ನೋಡ್ತಿದ್ರೆ, ಅದು ಬಸ್ ಸ್ಟ್ಯಾಂಡಲ್ಲೆಲ್ಲ ಸೀನ್ ಮಾಡಬೇಕಾದ್ರೆ 3 ಜನ ನೋಡ್ತಿದ್ರು ಶೂಟಿಂಗೆಲ್ಲ. ಆವಾಗ ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡೋದು ಅನ್ನೋದು ಅವ್ರಿಗೂ ಗೊತ್ತಿರಲಿಲ್ಲ. ಸೊ ಬಟ್ ಓವರ್ ದ ಟೈಮ್ ನಾವು ಪಡ್ತಿದ್ದ ಕಷ್ಟ, ಮತ್ತು ಆಮೇಲೆ ಅವ್ರಿಗೆ ನಂದು ಹಿಂದಿನ ಶಾರ್ಟ್ ಫಿಲ್ಮ್ ತೋರಿಸ್ದಿಲ್ಲ ಚವ ಅನ್ನೋದು, ಅದಕ್ಕೆ ಬಂದಿದ್ದು ಅಪ್ರಿಷಿಯೇಷನ್ ಎಲ್ಲ ತೋರಿಸಿದೆ. ಅವಾಗ ಅವ್ರಿಗೊಂದು ಸ್ವಲ್ಪ ನಂಬಿಕೆ ಬಂತು, ಓಕೆ ಇಲ್ಲ ಇವರೇನೋ ಒಳ್ಳೇದು ಮಾಡ್ತಾರೆ ಅಂತ ಅಂದ್ಬಿಟ್ಟು. ಅವರು ತುಂಬ ಒಳ್ಳೆ ವ್ಯಕ್ತಿನೇ, ಬಟ್ ಸಾಯಂಕಾಲದ ಕೆಟ್ಟವ್ರಾಗ್ಬಿಡೋದು. ಇದು ತಮ್ಮನೇಲಿ ಮಾಡ್ಬಿಡ್ತಾರೆ, ನೀನು ಹಿಡ್ಕೋತಾರೆ. ರಿಲೀಸ್ ಆದ್ಮೇಲೆ ತೋರಿಸ್ತೀವಿ ಸರ್. ಅಲ್ಲ, ರಿಲೀಸ್ ಟೈಮಲ್ಲಿ ಅಲ್ಲಿ ನಿಯರೆಸ್ಟ್ ಥಿಯೇಟರ್ ಇಡೀ ಊರನ್ನ ಕರ್ಕೊಂಡು ಹೋಗ್ತೀವಲ್ಲ. ಅವರಿಲ್ಲೇ ನೋಡ್ತಾರೆ. ಎಲ್ಲ ಕಡೆ ಸ್ಕ್ರೀನಿಗೆ ಯೂಶಲಿ ಫೆಸ್ಟಿವಲ್ ಅವರೇ ಸ್ಪಾನ್ಸರ್ ಮಾಡ್ತಾರೆ, ಟ್ರಾವೆಲ್ ಮತ್ತು ಸ್ಟೇ. ಅವರು ಡೈರೆಕ್ಟ್ರು ಒಬ್ಬರಿಗೆ ಸ್ಪಾನ್ಸರ್ ಮಾಡ್ತಾರೆ. ಸೊ ನಾನು ಒಬ್ಬನೇ ಹೋಗಿ ಬಂದಿರೋದಿಲ್ಲ. ಪ್ರೊಡ್ಯೂಸರ್ ನಾವು ಕೇಳಿದ್ರೆ ನಾನು ಬರಲ್ಲ, ನೀವು ಹೋರಪ್ಪ ಅಂತ ಅನ್ಕೊಂಡು ಬೇರೆ ಕಡೆ ಬಿಸಿ ಇತ್ತು. ನಾನೇ ಬಿಗ್ಗೆಸ್ಟ್ ಪ್ರೆಷರ್ ಅಲ್ಲ ಇವ್ರಿಗೆ. ಸೊ ಸಿನಿಮಾ ಮಾಡ್ಬೇಕಾದ್ರೆ ಇವ್ರಿಗೆ ಇಲ್ಲ ಇದು ಹೀಗೆ ನಡಿಬೇಕು, ಇದು ಹೀಗೆ. ಆಮೇಲೆ ನನಗೆ ನನ್ನ ಜೊತೆಗೆ ಅಸೋಸಿಯೇಟ್ ಆಗಿ ಕೆಲಸ ಮಾಡಿರೋ ಶಶಿ ಅಂತ ಅವರೆಲ್ಲ ತುಂಬ ಪ್ರೊಡಕ್ಷನ್ಗೂ ಕೂಡ ಹೆಲ್ಪ್ ಮಾಡಿದ್ರು. ಸೊ ಪರಮದಲ್ಲೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅದೇ ಥರದಲ್ಲಿ ನನ್ನ ಪ್ರೊಡಕ್ಷನ್ ಹೌಸಿಂದನೂ ಆದಿತ್ಯ ಪೂಜಾರ್ ಅಂತ ಅನ್ಕೊಂಡೆಲ್ಲ ಇದ್ರು. ಸೊ ಪ್ರಮೋದ್ ನಾರ್ಮಲಿ ನನ್ನ ಪ್ರೊಡಕ್ಷನ್ ಯಾವ ಸಿನಿಮಾದ ಎಕ್ಸಿಕ್ಯೂಟ್ ಮಾಡೋದು ಪ್ರಮೋದ್ ಇರ್ತಾರೆ. ಸೊ ಈ ಸಲ ಪ್ರಮೋದ್ ಆ ಕಡೆಗೆ ಪ್ಯಾರಲಲ್ಲಿ ಲಾಫಿಂಗ್ ಬುದ್ಧ ನಡೀತಾ ಇತ್ತು ಅನ್ಸುತ್ತೆ. ಲಾಫಿಂಗ್ ಬುದ್ಧ ನಡೀತಾ ಇತ್ತು ಆ ಕಡೆಗೆ, ಅವ್ರು ಆ ಕಡೆ ಆ್ಯಕ್ಟ್ ಮಾಡ್ತಾರೆ. ಹಾಗಾಗಿ ಆದಿತ್ಯ ಈ ಕಡೆಯಿಂದ ಇದ್ರು. ಸೊ ಓವರ್ ದ ಫೋನ್ ಏನು ನಡೀತಿದೆ, ಎಷ್ಟೊಂದು ಹೋಗ್ಬೇಕು, ಹೇಗಾಗಬೇಕು, ಅದ್ರ ಪ್ರೆಷರ್ ಕೊಡ್ತಾನೆ ಇದ್ದೆ. ಸೊ ಅಂದರೆ ಹೇಳೋಕ್ಕಾಗಲ್ಲ ಒಂದ್ಸಲ ಈ ಡೈರೆಕ್ಟರ್ದು ಕ್ರಿಯೇಟಿವ್ ಫ್ರೀಡಮ್ ಅಂತ ಅನ್ಕೊಂಡು. ಈಗ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಆದವ್ರಿಗೆ ಪ್ರೊಡ್ಯೂಸರ್ ಟೆನ್ಷನ್ ಗೊತ್ತಿರುತ್ತೆ. ಬರೀ ಡೈರೆಕ್ಟರ್ ಆದವರು ಬಜೆಟ್ ಗೀಜರ್ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಕ್ರಿಯೇಟಿವ್ ಫ್ರೀಡಮ್ ಅಮ್ಮ ಅಂತ ಅನ್ಕೊಂಡು ಮಾಡ್ತಾ ಹೋಗ್ತಾ ಇರ್ತಾರೆ ಸೀದಾ. ಸೊ ಅದಿರುತ್ತೆ. ಆದರೆ ಅವ್ರಿಗೆ ಅದು ರೆಸ್ಟ್ರಿಕ್ಷನ್ಸ್ ಇತ್ತು. ಜೋಕ್ಸ್ ಪಾರ್ಟ್ ಅವ್ರಿಗೆ ಆ ರೆಸ್ಟ್ರಿಕ್ಷನ್ಸ್ ಇತ್ತು. ನಾವು ಇದರಲ್ಲೇ ಮಾಡಬೇಕು, ಹೀಗೆ ಮಾಡಬೇಕು ಅನ್ನೋದು. ಅವ್ರ ಟೀಮನ್ನು ಕೂಡ ಅದೇ ಥರದಲ್ಲಿ ಇದು ಮಾಡಿದರು. ಇವತ್ತು ನಮ್ಮ DOP ಬಂದಿದ್ದಾರೆ. DOP ಬಂದಿಲ್ಲ, ವಿಕಾಸ್ ಮತ್ತು ಇನ್ನೊಬ್ರು ಸೋಮು, ಸ್ಪೆಷಲಿ ವಿಕಾಸ್, ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಅಮೇಝಿಂಗ್. ಇವನ್ ಪೆಟ್ರೋ ಕೂಡ ವಿಕಾಸ್ DOP ವರ್ಕ್ ಮಾಡಿರೋದು ತುಂಬ ಅದ್ಭುತವಾಗಿ ಕೆಲಸ ಮಾಡಿದರು. ಅವರೆಲ್ಲರ ಸಹಕಾರದಿಂದನೇ ನಮಗೆ ಇದನ್ನು ಅಚೀವ್ ಮಾಡೋಕ್ಕಾಯ್ತು. ಅಲ್ಲ, ಖಂಡಿತವಾಗ್ಲು ಅಂದರೆ ಇನ್ ಟರ್ಮ್ಸ್ ಆಫ್ ಪ್ರಮೋಷನ್ ನಮ್ಗೆ ಆ ಪ್ಲಾನ್ ಇತ್ತು. ಬಟ್ ತುಂಬ ಡೈವರ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ನಾವು ಒಂದೊಂದಾಗಕ್ಕೆ ಬರ್ತಾ ಇದ್ದೀವಿ. ಆ್ಯಂಡ್ ಪರಮೋದಿನೂ ಕೂಡ ಮಿಥ್ಯಾ, ಅಬರಕಡಬರ ಈ ಥರ ಸುಮಾರು ಸಿನಿಮಾಗಳನ್ನ ಪರಮೋದಿನೂ ಕೂಡ ರೆಡಿ ಇದೆ. ಮಿಥ್ಯಾ ತುಂಬ ಒಳ್ಳೆ ಫೆಸ್ಟಿವಲಲ್ಲಿ ತುಂಬ ಚೆನ್ನಾಗಿ ಹೆಸರನ್ನು ಪಡ್ಕೊಂಡಿರುವಂಥ ಸಿನಿಮಾ ಕೂಡ. ರಕ್ಷಿತ್ಗೂ ನಾನು ಮಾತಾಡಿದ್ದೆ ಅದನ್ನ. ಡೆಫಿನೆಟ್ಲಿ ಈ ಬಂಚಲ್ಲೇ ಇಂಥ ಸಿನಿಮಾಗಳನ್ನ, ಆ ಥರ ಫೆಸ್ಟಿವಲ್ ರನ್ ಸಿನಿಮಾಗಳನ್ನ ಒಂದು ಆಡಿಯನ್ಸ್ಗೆ ಒಂದು ಮೂಡ್ ಸೆಟ್ ಮಾಡಿದ್ರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಬರಬಾರ್ದಿಲ್ಲ. ಏನಾಗುತ್ತೆ ಅಂತ ನಿಮ್ಗೇನು ಗೊತ್ತಿರಲ್ಲ. ಜನ ಎಷ್ಟು ಯಾವ ಥರದ ರಿಸೀವ್ ಮಾಡ್ಕೊಳ್ತಾರೆ, ಎಲ್ಲ ರೀತಿ ಆಡಿಯನ್ಸ್ ಬಂದು ಈ ಸಿನಿಮಾ ನೋಡ್ತಾರೆ ಅಂತ ನಾವು ನಂಬಕ್ಕಾಗಲ್ಲ. ಬಟ್ ಈ ಸಿನಿಮಾನ ಇಷ್ಟಪಡುವಂಥ ಆಡಿಯನ್ಸ್ ಕೂಡ ಇದ್ದಾರೆ. ಅವ್ರನ್ನ ತಲುಪಿಸೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಸ್ವಲ್ಪ ನಾವೆಷ್ಟು ಹೊಡೆದಾಡಿದ್ರು ಕೂಡ ಅದು ಸಾಧ್ಯ ಇಲ್ಲ. ಮಾಧ್ಯಮ ಅದನ್ನು ತಲುಪಿಸೋಷ್ಟು ನಮ್ಗೆ ಅದು ಸಹಾಯ ಆಗುತ್ತೆ. ಆಗ ಆ ಥರ ಸಿನಿಮಾಗಳನ್ನ ಒಂದು ಬಂಚ್, ಇವಾಗ ಏನಾಗುತ್ತೆ ಅಂತಂದರೆ ತುಂಬ ದೊಡ್ಡದು ಯಾವುದೋ ಕಮರ್ಷಿಯಲ್ ಸಿನಿಮಾ ಬಂದಾಗ ಆಡಿಯನ್ಸ್ ಕೂಡ ಆ ಕಡೆಗೆ ಇರುತ್ತೆ. ಆ ಥರ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ಥರ ಸಿನಿಮಾ ಬಂದಾಗ ಇದನ್ನು ಅಟ್ಲೀಸ್ಟ್ ಒಂದು 2-3 ಮಂತ್ಸ್ ಆ ಥರದ ಇದರಲ್ಲಿ ಒನ್ ಆಫ್ಟರ್ ದಿ ಅದರ್ ಅನ್ನೋ ಥರದಲ್ಲಿ ಬೇರೆಯವರು ಕೂಡ ಪ್ಲಾನ್ ಮಾಡ್ಕೊಂಡು ಬರ್ಬೋದು. ನೀವು ಡೈರೆಕ್ಟ್ OTTನೂ ಕೂಡ ನಮ್ಗೆ ಇವತ್ತು ಅಂತ ಲಕ್ಷರಿ ಇಲ್ಲ ಇವತ್ತು ಕನ್ನಡ ಇಂಡಸ್ಟ್ರಿಗೆ. ಅದು ಕೊಟ್ಟರೆ ನಾವು ಮಾಡ್ತೀವಿ, ಬೇರೆ ವಿಷಯ. ಆದರೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇದೆಯಲ್ವಾ,
ಅವ್ರಿಗೂ ಕೂಡ ಒಂದು OTT ಅವರ ತಪ್ಪು ಕೂಡ ಅಲ್ಲ ಅದು. ಅವರಿಗೆ ಸಬ್ಸ್ಕ್ರೈಬರ್ಸ್ ಎಲ್ಲಿದ್ದಾರೆ, ಎಷ್ಟು ಜನ ಅವ್ರ ಸಿನಿಮಾ ನೋಡ್ತಾರೆ, ಅವರು ಪಬ್ಲಿಸಿಟಿಗೆ ಒಂದ್ಸಲಕ್ಕೆ ಅವ್ರು ಖರ್ಚು ಮಾಡಿದ್ರೆ ಅವ್ರು ಸಣ್ಣ ರೀತಿಯಲ್ಲಿ ಮಾಡೋಕ್ಕಾಗಲ್ಲ. ಅವರು ಎಲ್ಲವನ್ನ ಡಿಪೆಂಡ್ ಆಗಿ ಎಲ್ಲ ಕಡೆಗೂ ತಲುಪೋ ರೀತಿಯಲ್ಲಿ ಮಾಡಬೇಕು. ಅದಕ್ಕೆ ಒಂದ್ಸಲಕ್ಕೆ ಅವ್ರು ಶುರು ಮಾಡಿದ್ರೆ ಕ್ರೋಸ್ ಟುಗೆದರ್ ಅವ್ರು ಖರ್ಚಾಗುತ್ತೆ, ಅದು ರಿಕವರ್ ಆಗಬೇಕು ಅವ್ರಿಗೆ. ಅಲ್ಟಿಮೇಟ್ಲಿ ಅವ್ರು ಬಿಸ್ನೆಸ್ ಆಗಿ ನೋಡ್ತಿರ್ತಾರೆ ಅದನ್ನ. ನಾವು ಅದಕ್ಕೆ ಅವ್ರನ್ನೇ ದೂರ್ತಾ ಇರೋದಕ್ಕಾಗಲ್ಲ. ನಮ್ಮ ಸಿನಿಮಾಗಳಲ್ಲಿ ಬಂದಾಗ ಎಕ್ಸಾಂಪಲ್ ಇವಾಗ ಶಾಖಾರಿ ಅಂತ ಮೊನ್ನೆ ಒಂದು ಸಿನಿಮಾ ಅಮೆಝಾನಲ್ಲಿ ಬಂದಿದೆ, ತುಂಬ ಒಳ್ಳೆ ಹೆಸರು ಬರ್ತಿದೆ. ಥಿಯೇಟ್ರಲ್ಲಿ ನಾವೆಲ್ಲ ಸಪೋರ್ಟ್ ಮಾಡಿದ್ದೀವಿ, ಎಲ್ಲರೂ ಒಂದಷ್ಟು ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ. ಬಟ್ ಅನ್ಕೊಂಡಿದ್ದ ರೀತಿಯಲ್ಲಿ ಜನ ಬಂದು ನೋಡಲಿಲ್ಲ. ಬಟ್ ನಾಟ್ ಬ್ಯಾಡ್, ಡಿಸಪಾಯಿಂಟಿಂಗ್ ಅಲ್ಲ. ಅಟ್ಲೀಸ್ಟ್ 4 ಜನರಿಗೆ ಗೊತ್ತಾಗಿದೆ ಸಿನಿಮಾ. ಸೊ ಅಲ್ಲಿ ಥಿಯೇಟ್ರಲ್ಲಿ ಒಳ್ಳೆ ವರ್ಡ್ ಆಫ್ ಮೌತ್ ಇದ್ದಿದ್ದಕ್ಕೆ OTTಲಿ ಬಂದ ತಕ್ಷಣ ಜನ ಅದಕ್ಕೆ ಇನ್ನೂ ಆ್ಯಡ್ ಆಗ್ಬಿಟ್ರು. ಇವತ್ತದು ಅಷ್ಟು ರೀಚ್ ಆಗಿದೆ, ಇವತ್ತು ಹೆಸರು ಬಂದಿದೆ ಆ ಇಂಡಸ್ಟ್ರಿಗೆ, ಆ ಟೀಮ್ಗೆ ಅಂತಂದ್ರೆ ಮೇ ಬಿ ಆ ಪ್ರೊಡಕ್ಷನ್ ಹೌಸು, ಆ ಡೈರೆಕ್ಟ್ರು, ಆ ಆ್ಯಕ್ಟರ್ಗಳು ಎಲ್ರಿಗೂ ಇನ್ನೊಂದು ಫಿಲ್ಮ್ ಮಾಡುವಂಥ ಒಂದು ಅಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅಷ್ಟೇ ಹೋಗ್ಬೇಕು ನಾವು ಅಷ್ಟೇ. ಪರಿಸ್ಥಿತಿ ಹಾಗೆ ಇರ್ಬೋದು, ಮನಸ್ಥಿತಿ ಅದು ಖಂಡಿತ ಬದಲಾಗಿ ಆಗುತ್ತೆ. ಈಗ ತಿಥಿ ಸಿನಿಮಾ ಆದ್ಮೇಲೆ ಕೂಡ ಅವರು ನಮ್ಗೆ ಒಂದು ಸ್ಟಾರ್ಟ್ ಸಿಕ್ತು ಅದು ಇದು ಅನ್ನೋ ಒಂದು ಇದರಲ್ಲಿ ಇರ್ತಾರೆ. ಏನಾಗುತ್ತೆ ಅಂದ್ರೆ ಲಕ್ಷ್ಮಿ ಆಕ್ಚುಲಿ ಇವ್ರಿಗಿಂತ ಅಥವಾ ತಿಥಿ ಸಿನಿಮಾದ ನಟರುಗಳಿಗಿಂತ ಇಂಡಸ್ಟ್ರಿಯಲ್ಲಿ ಇದ್ದಂಥವ್ರು ಕೆಲವೊಂದಷ್ಟು ಫಿಲ್ಮ್ ಮೇಕರ್ಸ್ಗಳು, ಕೆಲವು ಪ್ರೊಡ್ಯೂಸರ್ಸ್ಗಳು ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡಿರೋದು. ಅವರು ಹಳ್ಳಿ ಜನರು, ಅವ್ರು ದುಡಿಬೇಕಷ್ಟೇ. ಈಗ ನಾವು ಬೇರೆ ಬೇರೆಯವ್ರು ಬಂದು ಆ್ಯಕ್ಟ್ ಮಾಡ್ತಾರೆ. ಈಗ ಶಿವಮೊಗ್ಗ ಆಗ್ಬೋದು ಅಥವಾ ಇವ್ರು ಯಾರೇ ಬಂದು ಮಾಡಿದ್ರು ಕೂಡ ಅವ್ರದ್ದು ದಿನನಿತ್ಯ ಜೀವನ ಹೋಗ್ಬೇಕಲ್ಲ. ಅವರು ಮನೆಯಲ್ಲೇ ಕೃಷಿ ಮಾಡ್ಕೊಂಡ ಅಥವಾ ಬೇರೆ ಕಡೆಗೆ ಕೂಲಿ ಮಾಡ್ಕೊಂಡ ಈ ಥರದ್ದು ಮಾಡ್ಕೊಂಡಿರೋನಿಗೆ ಅವ್ನ ದಿನದ ಸಂಬಳ ತುಂಬ ಇಂಪಾರ್ಟೆಂಟ್. ಅವನಿಗೆ ಅವನು ವಾರ ಆದರೆ ಅವ್ನ ಸಂಬಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವ್ರು ದುಡಿಲೇಬೇಕು ಅವ್ರಿಗೆ. ನೀವು ದುಡ್ದಂಗೆ ಅದೇ ಅವರು ಗದ್ದೆಯಲ್ಲಿ ಕೆಲಸ ಮಾಡಿದ್ದು ಫೀಲಲ್ಲೇ ಅವ್ರು ಮಾಡ್ತಿರ್ತಾರೆ. ನೀವು ಬೆಳಿಗ್ಗೆ ಸಾಯಂಕಾಲದವ್ರಿಗೆ ಮಾಡ್ತೀರಂತಂದ್ರೆ ಗದ್ದೆ ಕೆಲಸನೂ ಅದನ್ನೇ ಮಾಡ್ತಿರ್ತಾರೆ, ಕೃಷಿಯಲ್ಲೂ ಅದನ್ನೇ ಮಾಡ್ತಿರ್ತಾರೆ. ಸಿನಿಮಾ ಬಂದು ಅವ್ರಿಗೆ ಡಿಫ್ರೆನ್ಸ್ ಆಗಲ್ಲ. ಅವ್ರಿಗೆ 4 ಜನ ಅಪ್ರಿಷಿಯೇಟ್ ಮಾಡ್ಬೋದು, ಅದನ್ನ ನೋಡಿ ಖುಷಿ ಆಗ್ಬೋದು ಅವ್ರಿಗೆ. ಬಟ್ ಒಂದಷ್ಟು ದುಡಿಮೆ ಅಂತೂ ಆಗಿರುತ್ತೆ. ಎಕ್ಸಾಂಪಲ್ ಇವಾಗ ನಾವು ಸಿಂಗಾರ ಸೀರಿಯಲ್ ಹಾಡಿರೋಂಥ ನಾಗ ಅಂತಂದು ಅಂದ್ಕೊಂಡು ಒಬ್ರು. ಸೊ ಅವ್ರಿಗೆ ತುಂಬ ಕಮ್ಮಿ ಅವ್ರ ಪರ್ಫಾರ್ಮೆನ್ಸ್ಗೆ ಮತ್ತೊಂದಕ್ಕೆ ಆಗ್ತಿತ್ತು. ಸಿನಿಮಾ ರಿಲೀಸ್ ಆದ ತಕ್ಷಣ ಅವ್ರಿಗೆ ಅದರದ್ದು ವ್ಯಾಲ್ಯೂ ಬೇರೆ ಥರದಲ್ಲ ಆಯಿತು. ಒಂದು ಕಾರ್ಯಕ್ರಮ ಕರೆದ್ರೆ ಅದಕ್ಕೊಂದು ಪೇಮೆಂಟ್ ಅನ್ನೋ ಥರದಲ್ಲಿನೂ ಆಯಿತು. ವಯಸ್ಸಾಗಿರೋ ಒಂದು ಕಾಲದಲ್ಲಿ ಅವ್ರಿಗೊಂದು ಸಹಾಯ ಆಯಿತು. ನಾನು ಹೇಳ್ತಿರೋದು ಅದನ್ನು ತಪ್ಪಾಗೂ ವರ್ಕ್ ಆಗ್ಬೋದು, ಸರಿಯಾಗಿ ವರ್ಕ್ ಆಗ್ಬೋದು, ಎಕ್ಸ್ಪ್ಲಾಯ್ಟ್ ಆಗ್ಬೋದು. ಅದು ಯಾರ ಕೈಯಲ್ಲೂ ಇಲ್ಲ. ಒಂದು ಇದೇ ಥರದಲ್ಲಿ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಅಂದ್ಕೊಂಡು ಹೋಗಿ ಮಾಡ್ಬೋದು, ಅದು ತಪ್ಪಾಗ್ಲಬೋದು. ಯಾರು ಡಿಸೈಡ್ ಮಾಡೋದು ಹೇಳೋಕ್ಕಾಗಲ್ವಲ್ಲ, ಅದು ಸಿಚುವೇಶನ್ ಅದಷ್ಟೇ. ಟ್ರೈಲರ್ ಇನ್ನೂ ಇವತ್ತು ರಿಲೀಸ್ ಆಗ್ತಿಲ್ಲ ಸರ್. ಬಟ್ ಅದರ ಟೀಸರ್ ಬಿಟ್ಟರು ಸರ್. ಟ್ರೈಲರ್ ಈಗ ಲಾಂಚ್ ಮಾಡಿ ನಿಮ್ಗೆ ತೋರಿಸಿದಷ್ಟೊತ್ತಿಗೆ ಬಿಟ್ವಿ. ಇಲ್ಲ ಅವರು ನನಗೆ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಈ ಥರ ಟೀಸರ್ ಏನಾದರೂ ಬಂದರೂ ಅವರು ಶೇರ್ ಮಾಡೋದು ಆ ಥರ ಸಪೋರ್ಟ್ ಮಾಡ್ತಾರೆ. ಬಟ್ ಎಷ್ಟೊಂದು ಸತಿ ನಾನು ಈಗಲೂ ಐ ಟಿಲಿ ವರ್ಕ್ ಮಾಡ್ತೀನಿ. ಆ IT ಕೆಲಸ ಡಿಲೇ ಆದಾಗ ಮ್ಯಾನೇಜರ್ ಹೋಯ್ತಾರೆ, ಸಿನಿಮಾ ಕೆಲಸ ಡಿಲೇ ಆದಾಗ ಕೆಲವು ಸತಿ ಸರ್ ಕೈಲಿ ವಹಿಸ್ಕೊಳ್ತೀನಿ. ಆಬ್ವಿಯಸ್ ಅಲ್ವಾ ಸರ್? ಅಂದರೆ ನಿಮಗೆ ಆಸ್ ಎ ಪ್ರೊಡ್ಯೂಸರು ನೀವೇನು ಪಾರ್ಟ್ ಟೈಮ್ ಫಿಲ್ಮ್ ಮೇಕರ್ ಅಂತ ಹಾಕೊಂಡಿರ್ತೀರಿ. ಅಂದರೆ ಹಾಂ ಹಂಗೇನಿಲ್ಲ. ಅಂದರೆ ಥ್ರೂ ಯು ಮಾಧ್ಯಮದ ಇದರಿಂದನೇ ನಾವು ಆ್ಯಕ್ಚುಲಿ ಅದನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ಬೋದು. ವೆರಿ ಲಿಮಿಟೆಡ್ ಆದರೆ ಮಾಡ್ಬೋದು ಸರ್. ಅಂದರೆ ನಾವು 1 ಶೋ 2 ಶೋ ಅಂದರೆ ನೀವು ಒಂದು 300 ಜನ 400 ಜನ, ಅದಕ್ಕಿಂತ ಮೇಲೆ ಅಂತಂದರೆ ಆಮೇಲೆ ಮತ್ತೆ ಪುನಃ ನಾವು ಹಿಂಗೆ ಶಿವಮೊಗ್ಗ ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಅಯ್ಯೋ ನೀವು ಅದೆಲ್ಲ ಹೇಳ್ಬಿಡಿ, ನೀವು ಓಡೋಗ್ಬಿಡ್ತೀನಿ ಇಲ್ಲಿ. ಸಿನಿಮಾದವರನ್ನ ನಟರನ್ನ ಯಾವತ್ತೂ ಕೆಲವು ಸಿನಿಮಾಗಳು ಹಂಗೆ ಮಾಡ್ಬೋದು. ಸೊ ಅದು ಸಿನಿಮಾಗ ಅಷ್ಟೇ ಸೀಮಿತ ಆಗಿರ್ಬೇಕು ಅಂತ. ನನ್ನ ಆಟಕ್ಕೆ ಇಲ್ಲ, ಆ ಮಕ್ಕಳನ್ನ ನಾನು ಅಷ್ಟೇ ಪ್ರೀತಿ ಮಾಡ್ತೀನಿ, ಅಲ್ಲಿಗೆ ಮುಗೀತದು. ಸಿನಿಮಾ ಹಾಗೆ ಇರಬೇಕು. ಸಿನಿಮಾ ನಟರುಗಳನ್ನ ಆ ಥರದಲ್ಲಿ ನೋಡಕ್ ಹೋಗ್ಬಾರ್ದು. ಅದು ಸಿನಿಮಾದ ಎಫೆಕ್ಟ್ ಇರ್ಬೋದು ಅಷ್ಟೇ. ನಾವೆಲ್ಲ ಆಕ್ಟ್ ಮಾಡೋರು ಅಷ್ಟೇ, ನಟರಾಗಿ ನೋಡ್ಬೇಕಷ್ಟೇ ಬಿಟ್ರೆ ಅದ್ರದ್ದು ಹೆಚ್ಚಾಗಿ ಅವ್ಳಿಗೆ ಹೋಗ್ಲೇಬಾರ್ದು ಅಂತ. ಏನೂ ಇಲ್ಲ.
ಹಿಂದೊಮ್ಮೆ ಒಂದು ಹೇಳಿದ್ದೆ ನೋ ಕಮೆಂಟ್ಸ್ ಅಂತ, ಅದೇ ತುಂಬ ಅದ್ಭುತವಾಗಿ ನಡೀತಾ ಇದೆ. ನಾವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚು ಅಡ್ಮಿಷನ್ಸ್ ಆಗಿದೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡೋಣ. ಇವತ್ತು ಬರೀ ಶಿವಮ್ಮ ಜೂನ್ 14ನೇ ತಾರೀಕು ರಿಲೀಸ್ ಆಗ್ತಿದೆ, ಅಷ್ಟೇ ಹೋಗೋಣ ಅಂತ ಅನ್ಕೊಂಡು. ಹೇಳ್ರಿ ಹೊಟ್ರ ಶೂಟಿಂಗ್ ಅಣ್ಣ, ಯಾವುದು ಅಲ್ಲಿ ಬೇರೆ ಶೂಟಿಂಗ್ ಅವರು ಪ್ರೊಡ್ಯೂಸರ್ ಬರ್ತಾರೆ ಈಗ. ಯಾವುದನ್ನು ನಾವು ಪ್ರೊಡಿಕ್ಟ್ ಮಾಡೋಕ್ಕಾಗಲ್ಲ. ಅಂದರೆ ನಿಮಗೆ ಇವತ್ತು ಒಂದ ಎಂಟರ್ಟೈನ್ಮೆಂಟ್ ಅಂತಂದರೆ, ಇವತ್ತು ಮೊದಲು ನ್ಯೂಸ್ ಚಾನಲ್ ಬರ್ತಿದ್ದು ಬರೀ ನ್ಯೂಸ್ ಆಗಿತ್ತು, ಇವಾಗ ಅದು ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ. ಓಕೆ, ಸೊ ನೀವು ಯಾವುದನ್ನ ಹೆಂಗಂತ ಡಿಸೈಡ್ ಮಾಡ್ತೀರಾ? ನಿಮಗೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ರೀಲ್ಸ್ ಮಾಡೋರು ಬೇಕು ನಿಮ್ಗೆ. ಇವಾಗ ಗಂಡ ಹೆಂಡತಿ ಇಬ್ಬರು ದಿನದಲ್ಲಿ ಅದು ಶೆಡ್ಯೂಲ್ ಅವ್ರದ್ದು. ಉಪ್ಪಿನಕಾಯಿ ಮಾಡಿದ್ದು, ಬಿರಿಯಾನಿ ಮಾಡಿದ್ದು ಎಲ್ಲನೂ ಒಂದು ಬೈಕಲ್ಲಿ ಹೋಗಿದ್ರಿಂದ ಹೇಳ್ಕೊಂಡು ಎಲ್ಲನೂ ಒಂದೊಂದು ಶೂಟ್ ಮಾಡ್ತಾರೆ, ಅದನ್ನ ಎಡಿಟ್ ಮಾಡ್ತಾರೆ ಕೂತ್ಕೊಂಡು. ಎಂಗೇಜಿಂಗ್ ಆಗಿದ್ದಾರೆ ಜನ ಅದರಲ್ಲಿ. ಎಡಿಟರ್ಗಳಿಗೆ ಕನ್ಫ್ಯೂಸ್ ಆಗ್ಬೇಕು ಈಗ. ಹೆಂಗಿದ್ರೆ ನಾವು ಈ ಶಾರ್ಟ್ಸ್ ಥರದಲ್ಲಿ ರೀಲ್ಸ್ ಥರಲ್ಲಿ ಎಡಿಟ್ ಮಾಡ್ಬೇಕು, ಫಿಲ್ಮ್ ಎಡಿಟ್ ಮಾಡ್ಬೇಕಂತ ಆ ಥರದ ಸಿಚುವೇಶನ್ ಇದೀವಿ ನಾವು. ಕಾಂಟ್ ಹೆಲ್ಪ್ ಇಟ್. ಕಾಲ ಬದಲಾಗ್ತಾ ಹೋಗ್ತಿದ್ದಾಗೆ ಎಲ್ಲವೂ ಬದಲಾಗ್ತಾ ಹೋಗುತ್ತೆ. ನಾವು ಅಲ್ಲಿಗೆ ಅಡಾಪ್ಟ್ ಆಗ್ತಾ ಹೋಗ್ಬೇಕಂತ ನಾನು ಅನ್ಕೊಳ್ತೀನಿ. ಹೌದು, ಎಕ್ಸಾಕ್ಟ್ಲಿ. ನಿಮಗೆ ಇದು ಕಂಪ್ಲೀಟ್ಲಿ ನೀವು ಹೇಳ್ತಿರೋದು ಎರಡು ಸಿನಿಮಾಗಳದ್ದು ಡಿಫ್ರೆನ್ಸ್ ಇಷ್ಟ ಆಗಿರ್ಬೋದು. ಈಗ ಆ ಥರದ ಅಲ್ಲ ಕರೆಕ್ಟ್, ಬಟ್ ಅದ್ರಲ್ಲಿ ತುಂಬ ಕಮರ್ಷಿಯಲ್ ಆಗಿ ಜನರನ್ನ ಎಂಗೇಜಿಗಾಗಿ ಕೂರಿಸುವಂಥ ಕಥೆ ಆಗಿತ್ತು. ಇನ್ನೊಂದು ಭಾಷೆ ಹೇಳ್ತಿರೋದು ಇದು ತುಂಬ ಫೆಸ್ಟಿವಲ್ ಬೇಸ್ ಆಗಿ ಇತ್ತು. ಫೆಸ್ಟಿವಲ್ಗೆ ಹೋಗುವಂಥ ಸಿನಿಮಾ ಥರದ ಫೀಲಲ್ಲೇ ಇತ್ತು ಅದು. ಸೊ ಹಾಗಾಗಿ ಅದಕ್ಕೆ ಅದರದ್ದೇ ರೆಸ್ಟ್ರಿಕ್ಟೆಡ್ ಆಡಿಯನ್ಸ್ ಇರ್ತಾರೆ, ಇದಕ್ಕೆ ಇದ್ರದ್ದೇ ಅಂತ ಆಡಿಯನ್ಸ್ ಇರ್ತಾರೆ. ಸೊ ನಿಮಗೆ ಅದೇ ಥರದ ಹಿಂದಿಲೂ ಕೂಡ ಒಂದು ಫಿಲ್ಮ್ ಬಂದಿತ್ತು, ಸೇಮ್ ಪ್ಯಾಟರ್ನಲ್ಲೇ ನಿಮಗೆ ಆ ಥರ ಜಾನರಲ್ಲೇ ಇರೋದು ಸರ್ಕಾರಿ. ನಿಮಗೆ ಫೆಸ್ಟಿವಲ್ಗೂ ನಾನು ಜಾಸ್ತಿ ಫೆಸ್ಟಿವಲ್ ಹೋಗಿಲ್ಲ, ನಮ್ಮಲ್ಲೇ ಸ್ಟೇಟು ಮತ್ತು ನ್ಯಾಷನಲ್ ಅವಾರ್ಡ್ಗಳಿಗೆ ನಾವು ಹೋಗಿಬಿಟ್ರೆ, ಬಟ್ ಅಲ್ಲೂ ರೆಕಗ್ನಿಷನ್ ಸಿಕ್ತು ನಮಗೆ, ಥಿಯೇಟ್ರಲ್ಲೂ ರೆಕಗ್ನಿಷನ್ ಸಿಕ್ತಲ್ವ. ಒನ್ ಆಫ್ ದ ಹೈಯೆಸ್ಟ್ ಕಲೆಕ್ಷನ್ ಆಗಿರುವಂಥದ್ದು ಆ ಟೈಮ್ ನಮಗೆ. ಸೊ ನಾನು ಹೇಳ್ತಿರೋದು ಅದನ್ನು ಕಮರ್ಷಿಯಲ್ ಪ್ಯಾಕೇಜಲ್ಲೂ ಹೇಳಿದ್ವಿ ನಾವು. ಜನರು ಎಂಗೇಜಿಗಾಗಿ ಅದನ್ನು ಕೂತ್ಕೊಂಡು ಅವ್ರು ಕಾಮಿಡಿ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಇವೆಲ್ಲ ಇಟ್ಕೊಂಡು ಸೇಮ್ ಟೈಮ್ ಅದೊಂದು ಮೆಸೇಜ್ ಕೊಡೋದು. ಯಾವ ಸಿನಿಮಾ ಹೆಂಗೆ ಪ್ರಿಂಟ್ ಆಗಿರುತ್ತೆ ಆ ಥರದಲ್ಲಿ ಜನ ತೊಗೊಳ್ತಾರೆ. ಜನರದ್ದು ಫ್ರೀಡಮ್ ಅದು. ನಾವು ಅದನ್ನು ಇದು ನೋಡಲಿಲ್ಲ ಇದು ನೋಡಿದ್ರು ಅಂತ ಹೇಳೋಕ್ಕಾಗಲ್ಲ. ನನಗೇನು ಇಷ್ಟ ಆಗುತ್ತೆ ನಾನು ನೋಡ್ತೀನಿ, ಅವ್ರಿಗೇನು ಇಷ್ಟ ಆಯ್ತು ನೋಡ್ತಾರೆ. ಇಲ್ಲ ಡೆಲಿಬ್ರೇಟ್ ಆಗಿ ಮಾಡಿದ್ರೆ ಇದ್ರದ್ದು ಕಂಪ್ಲೀಟ್ ಆಗಿ ಇವ್ರ ಎಸೆನ್ಸಿ ಹೋಗ್ಬಿಡುತ್ತಲ್ಲ. ಈ ಸಿನಿಮಾ ಏನು ಅನ್ಕೊಂಬಂದು ಕನ್ಸ್ಕೊಟ್ಟಿರ್ತಾರೆ ಜಯಶಂಕರ್, ಏನು ವಿಜುವಲೈಸ್ ಮಾಡಿರ್ತಾರೆ, ಅದು ಅಲ್ಲಿಗೆ ಇರುತ್ತೆ. ಸೊ ನೀವು ಅದು ಹಾಗೆ ಮಾಡಿದಾಗ ಮಾತ್ರ ಅದು ಶಿವಮ್ಮ ಇರೋ ಹೆಚ್ಚಿನ ಆಗುತ್ತೆ. ಇಲ್ಲಾಂದ್ರೆ ಆ ಸಿನಿಮಾ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಆಗ್ಬಿಡುತ್ತೆ. ಅದು ಮ್ಯಾನಿಪುಲೇಷನ್ ಅಂತ ಹೇಳ್ತೀವಿ. ಆ ಮ್ಯಾನಿಪುಲೇಷನ್ ಈ ಥರ ಸಿನಿಮಾ ಮಾಡಿದಾಗ ಅದರದ್ದು ಒರಿಜಿನಲ್ ಇದು ಹೋಗ್ಬಿಡುತ್ತೆ. ಅಲ್ಲ ನನಗೆ ಹೇಳೋಲ್ಲ, ಯಾಕಂದ್ರೆ ನಾನು ಡೈರೆಕ್ಷನ್ ಮಾಡ್ಕೊಂಡು ಆ್ಯಕ್ಟ್ ಮಾಡ್ತಿರೋದ್ರಿಂದ ಬರೆದು ಮುಗಿಸೋಕ್ಕೆ 1 ವರ್ಷ ಆಯ್ತು.
ಇಲ್ಲ, ಖಂಡಿತ ಒಳ್ಳೆ ಉದ್ದೇಶ ಅದು. ನಮ್ಮಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಈ ಥರ ಸಿನಿಮಾಗಳಿಗೆ ಸಹಾಯ ಆಗೇ ಆಗುತ್ತೆ. ಪ್ರತಿ ವರ್ಷ ಅಟ್ಲೀಸ್ಟ್ ನಾನು ನೋಡಿದಂಗೆ ಒಂದು 10-20 ಸಿನಿಮಾ ಅಂತೂ ಈ ಥರದ ಸಿನಿಮಾಗಳು ಬರುತ್ತೆ. ಫಿಲ್ಮ್ ಬಜಾರಲ್ಲೇ ನಾವು ನೋಡಿದಾಗೆ ಪ್ರತಿ ವರ್ಷ ಬರುತ್ತೆ. ಸುಮಾರು ಕನ್ನಡ ಸಿನಿಮಾಗಳು ಬರುತ್ತೆ. ಎಷ್ಟೋ ಸಿನಿಮಾಗಳು ಸ್ಟೇಟ್ ಅವಾರ್ಡು, ನ್ಯಾಷನಲ್ ಅವಾರ್ಡ್ ಎಲ್ಲ ಕಾಂಪೀಟ್ ಮಾಡಿದಂಥದ್ದು. ಈ ಸಲ ಕಾನ್ಸಿಗೂ ಕೂಡ ಒಂದು ಕನ್ನಡದ ಫಿಲ್ಮ್ ಮೇಕರ್ ಯಾರೋ ಒಬ್ರು ಹೋಗಿದ್ರು ಅಂತ ನೋಡ್ತೀನಿ. ಕನ್ನಡದವ್ರು ಯಾರೋ ಒಬ್ರು ಟೆಕ್ನಿಷಿಯನ್ ಫಿಲ್ಮ್ ಮೇಕರ್ ಚಿದಾನಂದ ಅಂತನ ಕಿರುಚಿತ್ರ, ಎಕ್ಸಾಕ್ಟ್ಲಿ, ಮೇ ಬಿ ಶಾರ್ಟ್ ಫಿಲ್ಮ್. ಹಾಂ, ಗೊತ್ತು. ಕಂಗ್ರ್ಯಾಚುಲೇಷನ್ಸ್, ಕಾನ್ಸ್ಗೆ ಹೋಗಿದ್ದೀವಿ ನಮಗೆ. ಸೊ ನಿಮ್ಮ ಹಿಂದೆ ನಾವೆಲ್ಲ ಹೋಗಂಗ ಅಲ್ಲಿ ಮುಂದೆ ಅಂತ. ಹಾಂ, ಸೊ ಥ್ಯಾಂಕ್ ಯು. ನೀವು ಸ್ವಲ್ಪ